ಸರ್ ಇದರಲ್ಲಿ ಬೆನಿಫಿಟ್ಸ್ ಅಂತಂದರೆ ನಿಮಗೆ ಮೋಷನ್ ಪ್ರಾಬ್ಲಮ್ ಏನಾದ್ರು ಇದ್ದರೆ ಮೋಷನ್ ಕ್ಲಿಯರ್ ಆಗುತ್ತೆ. ಮತ್ತು ಬಿ ಪಿ ಏನಾದ್ರು ಜಾಸ್ತಿ ಇದ್ದರೆ ನಾರ್ಮಲ್ ಬರುತ್ತೆ. ಶುಗರ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಲಿವರ್ ಪ್ರಾಬ್ಲಮ್ ಏನಿದ್ರು ಅದನ್ನು ಕಂಟ್ರೋಲ್ ಮಾಡುತ್ತೆ. ಕಿಡ್ನಿ ಏನಾದರೂ ಹೀಟ್ ಇದ್ದರೆ ಕಿಡ್ನಿನ ಕೂಲ್ ಮಾಡುತ್ತೆ. ಹಾಗಾಗಿ ಇದನ್ನು ಸ್ಟೊಮಕ್ ಕೇರ್ ಅಂತ, ಇದು ರಾಮಬಾಣ ನಮ್ಮ ಆಯುರ್ಬ್ರಹ್ಮ ವೆಲ್ನೆಸ್ಸಿಂದ, ಆಯಿತಾ. ಇದು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಇದು ನೈಟ್ ಟೈಮ್ 1 ಟೈಮ್ ಮಾತ್ರ 60 ml ಯೂಸ್ ಮಾಡಬೇಕು. ಇದನ್ನು 60 ml ಯೂಸ್ ಮಾಡಿ ಆದಮೇಲೆ 2 ಲೋಟ ಬಿಸಿನೀರು ಕುಡಿಬೇಕು. 2 ಲೋಟ ಬಿಸಿನೀರು, ಇದು ಒಂದಿನ ಬಿಟ್ಟು ಒಂದಿನ ಕುಡಿಬೇಕು. ಆದರೆ ಬಿಸಿನೀರು ಮಾತ್ರ ಡೈಲಿ ಕುಡಿಬೇಕು 2 ಲೋಟ ನೈಟ್ ಮಲಗುವಾಗ, ಆಯಿತಾ. ಇದರಿಂದ ಇದು 7 ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಇದನ್ನು 30 ml ಕೊಡ್ಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ. ಅವ್ರಿಗೆ ಕಫ ಕಟ್ಟಿದರೆ, ಆಮೇಲೆ ಕೋಲ್ಡ್ ಆಗಿದ್ದರೆ ಅದನ್ನೆಲ್ಲ ಕ್ಲಿಯರ್ ಆಗುತ್ತೆ ಇದರಲ್ಲಿ. ಇದು ಒಂಥರ ನಮ್ಮ ಇದರಲ್ಲಿ ರಾಮಬಾಣ ಥರ ಇದೆ. ಇದು ಮೊದಲನೇ ಪ್ರಾಡಕ್ಟಲ್ಲಿ ನಮ್ಮದು ಫುಲ್ ಸಕ್ಸಸ್ ಆಗಿದೆ. ಇದು ಎಲ್ಲ ಕಡೆನೂ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಇದರಲ್ಲಿ ಇದು ಗ್ಯಾಸ್ಟ್ರಿಕ್ ತುಂಬ ಓವರ್ ಗ್ಯಾಸ್ಟ್ರಿಕ್ ಇದೆ. ಹೌದು ಸರ್, ಇದು ಗ್ಯಾಸ್ಟ್ರೋ ಕ್ಯೂಆರ್ ಎಕ್ಸ್ಪ್ರೆಸ್ ಅಂತ. ಇದರಲ್ಲೂ ಕ್ಲಿಯರ್ ಆಗುತ್ತೆ. ಆದರೆ ಇದು ಓವರ್ ಗ್ಯಾಸ್ಟ್ರಿಕ್ ಏನಾದ್ರು ಇದ್ದರೆ, ಊಟ ಮಾಡೋಕ್ಕಾಗಲ್ಲ, ಊಟ ಸೇರಲ್ಲ ಅಂತಂದಾಗ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ಬಿಫೋರ್ ಫುಡ್ ತೊಗೋಬೇಕು. ಅಂದರೆ 10 ml ಕೊಡ್ತೀವಿ. ಇದು ಬೆಳಗ್ಗೆ ಮತ್ತು ಮಧ್ಯಾಹ್ನ ರಾತ್ರಿ 3 ಟೈಮು ತೊಗೋಬೇಕು. ಇದು 3 ಟೈಮು ತೊಗೊಂಡ್ರೆ ಇದ್ರ ಜೊತೆಗೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ನಿಮ್ಗೆ ಊಟ ಚೆನ್ನಾಗಿ ಮಾಡುತ್ತೆ. ಆಮೇಲೆ ನಿದ್ರೆ ಚೆನ್ನಾಗಿ ಬರುತ್ತೆ. ಆಮೇಲೆ ನೀರು ಕುಡ್ದಿಲ್ಲ ಅಂದರೂ ಇದೇ ಥರ ಪ್ರಾಬ್ಲಮ್ ಆಗುತ್ತೆ. ನೀರು ಚೆನ್ನಾಗಿ ಕುಡಿಸುತ್ತೆ. ಆವಾಗ ಆರಾಮಾಗಿ ನಿಮ್ಮ ಕೆಲಸ ಏನಿದೆ ಆರಾಮಾಗಿ ಮಾಡ್ಕೋಬೋದು. ಇಷ್ಟೆಲ್ಲ ಪ್ರಯೋಜನ ಇದೆ ಸರ್ ಇದರಲ್ಲಿ. ಇದೆರಡು ಕೂಡ ಒಳ್ಳೆ ರಿಸಲ್ಟ್ ಬರ್ತದೆ.